ಗುರುಜಿ, ಈಗ ಸಹಜವಾಗಿ ಈಗ ನಾವು ಸೌತ್ ಆಫ್ರಿಕಾ ಕಡೆ ಬರೋಣ. ಈಗ ಸೌತ್ ಆಫ್ರಿಕಾ ಕಡೆಯಿಂದನೂ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಬೌಲಿಂಗ್ ಕೂಡ ಬರ್ತಾ ಇದೆ. ಅಂದ್ರೆ ಆ ಟೀಮ್ ಕೂಡ ಎಲ್ಲವನ್ನು ಕೂಡ ಗೆದ್ಕೊಂಡು ಬರ್ತಾ ಇದೆ. ಆದ್ರೆ ಈಗ ಈ ಬಾರಿ ಗೆದ್ದಿರೋದು ಎಲ್ಲ ಕಷ್ಟದಿಂದ ಬಂದಿರುವಂಥ ಟೀಮ್ ಅದು. ಸೊ ಬಾಲಿಂಗ್ ಚೆನ್ನಾಗಿದೆ, ನೀವು ಹೇಳಿದಂಗೆ ರಬಡ ಆಗಿರ್ಬೋದು, ನೋಕಿಯಾ, ಬಾಲಿಂಗ್ ಅದ್ಭುತವಾಗಿದೆ. ಬಟ್ ಅವ್ರ ಕಡೆಯಿಂದ ಬ್ಯಾಟ್ಸ್ಮನ್ ಕಡೆಯಿಂದ ಓಪನಿಂಗ್ ಚೆನ್ನಾಗಿಲ್ಲ ಸರ್. ಓಪನಿಂಗ್ ಚೆನ್ನಾಗಿಲ್ಲ 100%. ಇಲ್ಲೇನಾಗುತ್ತೆ, ಒಂದು ಕಲರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಶನಿವಾರಕ್ಕೆ ಗ್ರೀನ್ ಆ್ಯಂಡ್ ಬ್ಲೂ ತುಂಬ ಚೆನ್ನಾಗಿ ಸಾಥ್ ಕೊಡುತ್ತೆ. ಆಮೇಲೆ ಅವರಲ್ಲೂ ಕೂಡ ಈ ಲೈಟ್ ಎಲ್ಲೋ ಕಾಂಬಿನೇಷನ್ ಇದೆ 100%. ಅವರು ಒಂದು ಅಲ್ಲೇನಾಗುತ್ತೆ, ಭಾಳ ಮಿರಾಕಲ್ಲು, ಅವ್ರಿಗೂ ತುಂಬ ಚೆನ್ನಾಗಿರೋಂಥ ಒಂದು ದಿನ ಆಗಿರುತ್ತೆ 100%. ಇಂಡಿಯಾ ಅಂದರೆ 12 ಬರುತ್ತೆ, ಸೌತ್ ಆಫ್ರಿಕಾ ಅಂದರೆ 26 ಬರುತ್ತೆ. ಅಲ್ಲಿಗೆ 8 ಮತ್ತು 3 ಶನಿ ಮತ್ತು ಗುರು ಗುಡ್ ಕಾಂಬಿನೇಷನ್ ಆಗುತ್ತೆ. ಹಾಗಾಗಿ ರೋಹಿತ್ ಶರ್ಮಗೆ ಚಂದ್ರ 11ನೇ ಮೇಲಿದ್ದಾನೆ, 3ನೇನಾಗ 11ನೇ ಮೇಲಿದ್ದಾನೆ. 100% ರೋಹಿತ್ ಶರ್ಮನ್ ಟೀಮ್ ಏನಿದೆಯೋ ಎಲ್ಲರೂ ಬಿಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ 100%. ಯಾರು ಕೂಡ ಭಯ ಪಡಬೇಡಿ, ಏನೇ ಟಫ್ ಇರಲಿ ಗೆಲ್ತಾರೆ. ಮತ್ತೊಬ್ರು ಕಾಲಿಸಿದ್ದಾರೆ ಗುರುಜಿ. ಹಲೋ, ನನಗೆ ಅನಿಸಿದೆ, ನಾನು ಕ್ರಿಕೆಟ್ ನೋಡೋದು ಕಮ್ಮಿ, ಹಲೋ ಆದರೆ ಇವತ್ತು ನೋಡ್ತೀನಿ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಬೆಂಗಳೂರಿಂದ. ಗುರುಜಿ ಇದ್ದಾರೆ, ಮಾತಾಡಿ. ನಾವು ಕ್ರಿಕೆಟ್ ಅಭಿಮಾನಿ ಹಾಗೂ ಆರ್ಯವರ್ಧನ್ ಗುರುಜಿಯ ದೊಡ್ಡ ಅಭಿಮಾನಿ. ಅದಕ್ಕೆ ನೀವು ಹಲೋ ಅಂತ ಹೇಳಿದ ತಕ್ಷಣ ಹೇಳಿದೆ ನಾನು ಗುರುಜಿ ಹತ್ರ ಮಾತಾಡಿ ಅಂತ. ಯಾಕೆ ಸರ್ ನನ್ನ ದೊಡ್ಡ ಅಭಿಮಾನಿ ಅಂತೀರಾ? ನಾನು ಹೇಳ್ತೀನಿ, ಯಾವ ಕರ್ನಾಟಕದಲ್ಲಿ ಒಬ್ಬ ಹೀರೋ ಇರೋ ಕ್ರೇಜ್ ನನಗಿದೆ ಸರ್. ಇಲ್ಲ ಖಂಡಿತ ಸರ್, ನೀವು ಬಿಗ್ ಬಾಸ್ ಇದ್ದಾಗೂ ನಾವು ಬಿಗ್ ಫ್ಯಾನ್. ನೀವು ಫೈನಲ್ ಆಕ್ಚುಲಿ ಗೆಲ್ಬೇಕಿತ್ತು. ಆಮೇಲೆ ನೀವು ಆಕ್ಚುಲಿ ನಂಬರ್ 1 ಸರ್. ನೀವು ಏನೇ ನೀವು ಚಾನಲ್ ಆಗಿದ್ದೀರಾ ಅಂದ್ರೆ ನಾವು ಆಫೇ ಮಾಡಲ್ಲ ಸರ್. ಬಿಗ್ ಬಾಸಲ್ಲಿದ್ದಲ್ಲೂ 2ನೇ ವಾರ ನಾನು ರೂಪೇಶ್ ಶೆಟ್ಟಿಗೂ ಪ್ರಶಾಂತ್ ಸಂಬರ್ಗೂ ಹೇಳ್ತೀನಿ, ನನ್ನ ಮಿಡ್ ನೈಟ್ ಹೊಡಿತಾರೆ ಅಂತ ಹೇಳ್ತೀನಿ. 2ನೇ ವಾರ ಅವ್ರು ಮಿಡ್ ನೈಟೇ ಹೊಡಿತಾರೆ. ಹೊಡಿಯೋ ದಿವಸ ಹೇಳ್ತೀನಿ, ನನ್ನೇನಾರು ಆ ಒಳಗಡೆ ಕರೆಯಕೊಂಡು ಹೊಡೆದು ಕಳಿಸ್ತೀನಿ ಅಂತ. ನನಗಾಗೇ ಒಂದು ಲಿಫ್ಟನ್ನು ಹಾಕ್ತಾರೆ 100%. ಕೊನೆಯ ವಾರ ಫೈನಲ್ 7 ದಿವಸ ಇರುತ್ತೆ ವಾರದಲ್ಲಿ. 3 ದಿವಸ ನಂದೇನೆ ಒಂದು ಅತ್ಯುತ್ತಮ ನಾನೇ ತಗೋತೀನಿ, ಬೆಸ್ಟ್ ಪರ್ಫಾರ್ಮೆನ್ಸ್ ಅತ್ಯುತ್ತಮ. ನೀವು ಫೈನಲ್ ಟೈಮಲ್ಲಿ ಅತ್ಯುತ್ತಮ ತನ್ನೋದು ಗ್ರೇಟು. ಮತ್ತು ಚಪ್ಪಳೆ ತಗೋತೀನಿ, ಮತ್ತು ಮಿಡ್ ನೈಟು ಒಂದು ಕುತೂಹಲ. ಆ ಕುತೂಹಲ ಸರ್ ವಾರದಲ್ಲಿ. ಆಮೇಲೆ ಫೈನಲಲ್ಲಿ ನಾನು ಇರ್ತೀನಿ ಮಾತುಕತೆಯಲ್ಲಿ ಸರ್. ಒಂದು ವಾರದಲ್ಲಿ ನಾನೇ ಬಿಗ್ ಸ್ಕ್ರೀನಲ್ಲಿ ಇರ್ತೀನಿ ಸರ್. ಯಾಕೆ ಕೇಳಿರಕ್ಕ ಸರ್? ಕರೆಕ್ಟ್ ಅಲ್ವ ಸರ್? ಇದೆಲ್ಲ ಕುತೂಹಲ. ನಾನು ಅವಾಗ ಒಂದು ಡೈಲಾಗ್ ಹೊಡಿತೀನಿ ಒಳಗಡೆ, ಸರ್ ಅತ್ಯುತ್ತಮ ತಗೊಂಡಿದ್ವಿ, ಮೇನ್ ಆಫ್ ದಿ ಮ್ಯಾಚ್ ತಗೊಂಡಿದ್ವಿ, ಎಲ್ಲ ನಾವು ಅತ್ಯುತ್ತಮ ಚಪ್ಪಾಳೆ ಎಲ್ಲ ತಗೊಂಡು ನಾವು ಆಚೆ ಇದ್ವಿ, ಏನು ತಂದ್ರೆ ಒಳಗಡೆ ಇದ್ದಾರೆ ಅಂತ ಹೇಳ್ತೀನಿ. ಇದು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನು ಅನ್ಸುತ್ತೆ ಸರ್? ಆರ್ ವಾಸ್ತು ಸರಿಲ್ಲ ಅಂದಿದ್ದು, ಮತ್ತು ಭಾನುವಾರ ಇಟ್ಟಿರಿ ಇಂಡಿಯಾ ಕಪ್ ಗೆಲ್ಲ ಅಂದಿದ್ದು, ಇವಾಗ ಶನಿವಾರನ ಇಟ್ಟಿರೋ, ಅದು ಏನು ಅನ್ಸುತ್ತೆ ನಮಗೆ? ಇಲ್ಲಿ ಶನಿವಾರ, ಅಲ್ಲಿ ಅವ್ರಿಗೆ ಭಾನುವಾರ. ಅದು ಕುತೂಹಲ ಏನು ಅನ್ಸುತ್ತೆ ಸರ್? ಖಂಡಿತ ಸರ್, ಭಾನುವಾರ ಅನ್ನೋದೇ ಶೂನ್ಯ. ಭಾನುವಾರ ಅನ್ನೋದೇ ನಮ್ಮ ಇಂಡಿಯಾ ಇದಕ್ಕೆ ಶೂನ್ಯ, ಅದು ರಜಾ. ಏನು ಗೆಲ್ಲಕ್ಕಾಗಲ್ಲ ಸರ್. ನೀವು ಹೇಳೋದೇ ಸತ್ಯ. ಇವು ವಿರಾಟ್ ಕೊಹ್ಲಿ ಆಡ್ತಾರೆ ಸರ್ ಇವತ್ತು ಆಡ್ತಾರೆ 100%. ನೀವು ಒಂದು ಹಾಡು ಹೇಳಿ, ಯಾವ್ದಾದ್ರು ಒಂದು ಹಾಡು ಹೇಳಿ, ಆ ಹಾಡಿನ ಮೇಲೆ ಹೇಳ್ತೀನಿ. ನೀವು ಹಾಡು ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣಿಗೆ ರೇಖೆ ಬಿಸಿ ಬಿಸಿ ರೇಖೆ, ಬಾಳು ಇರೆಲ್ಲ ಹಾಯಾಗಿ. ಖಂಡಿತ ವಿರಾಟ್ ಕೊಹ್ಲಿ ಆಡ್ತಾರೆ. ಒಂದ್ಸರಿ ಜಿಂಗ ಲಕ 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 ಬರ್ರ ಬರ್ರ ಅನ್ನೆ, ಜಿಂಗ ಲಕ 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 ಬರ್ರ 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 ಅಂದ್ರೆ ನಾನು ಅಂದ್ರೆ ನಂಬರ್ ಆಗುತ್ತೆ ಅಂತ ಹೇಳ್ತೀನಿ ಅಂತ ಆಗುತ್ತೆ. ಅಭಿಮಾನಿ ದೇವ್ರಿಗೆ ಗೊತ್ತು. ಜೈ ಗುರುಜಿ. ಸರ್ ಯಾಕೆ ಸರ್ ನನ್ನ ಮೇಲೆ ಅಷ್ಟು ಅಭಿಮಾನಿ? ಖಂಡಿತ ಸರ್, ನಾನು ನೀವು ಆಗಿಂದ ನಾನು 5-6 ವರ್ಷದಿಂದ ನಿಮ್ಮ ಫ್ಯಾನ್ ಸರ್. ಹೌದಾ? ನಾನು ಏನು ಸರ್, ನಾನು ಏನಿದೆ ಸತ್ಯ ಮಾತಾಡ್ತೀನಿ. ಸುಳ್ಳಾಗೋದು ಸತ್ಯ ಆಗೋದು ಭಗವಂತನಿಗೆ ಸೇರೋದು. ಅದು ಇರೋದು ಹತ್ತಿರವಾಗಿ ಜನಗಳಿಗೆ ಹತ್ತಿರವಾಗಿ ಮಾತಾಡ್ತೀನಿ ಅಲ್ವಾ ಸರ್? ಖಂಡಿತ ಸರ್, ಖಂಡಿತ ಅಲ್ವಾ? ಬಿಗ್ ಬಾಸ್ TRP ಬಂದಿದೆ ಈ ಸೀಸನ್ ನಿಮ್ಮಿಂದ ಸರ್. ಹೌದಾ? ನೀವು ಯಾರಿಗೆ ಸಪೋರ್ಟ್ ಮಾಡಿಲ್ಲ ಅವರೇ ಗೆದ್ದು. ಓಕೆ ಸರ್, ಜಿಂಗ ಲಕ 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 ಬಿಡಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಗೋಪಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಬಸೂರಿನಿಂದ ಸರ್. ಇವತ್ತಿನ ಪಂದ್ಯದಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ? ಇಂಡಿಯಾ ಸರ್. ಅಲ್ಲಲ್ಲ, ಆಟಗಾರರು ಯಾರು ಚೆನ್ನಾಗಿ ಆಡ್ತಾರೆ ಟೀಮ್ ಇಂಡಿಯಾ ಕಡೆಯಿಂದ? ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಸರ್. ಗುರುಜಿ ಇದ್ದಾರೆ, ಮಾತಾಡಿ ಸರ್. ಯಾಕೆ ಸರ್ ಕೊಹ್ಲಿ ಮೇಲೆ ಅಷ್ಟು ಓಪಿ ಏನು ನಿಮಗೆ? ನಮಗೆ ಅಂದ್ರೆ ಒಂದೊಂದು ಮ್ಯಾಚ್ ಸಡನ್ ಅಲ್ಲಿ ರನ್ ಔಟ್ ಹೋಗ್ತಾರಲ್ಲ, ಟೈಮ್ ಫೈನಲ್ ಅಲ್ಲ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅಂತ ನನ್ನ ಅಭಿಪ್ರಾಯ. ಓಕೆ, ನೀವು ಭಾಳ ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ಅಂದ್ರೆ ನೋಡ್ತೀನಿ ಸರ್. ಓಕೆ, ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಎಸ್ ಸರ್. ಮತ್ತೆ ದರ್ಶನ್ ಈಚೆ ಬರ್ತಾರಾ? ಖಂಡಿತಲೂ ಬರ್ತಾರೆ ಸರ್. ಸಿನಿಮಾ ಮಾಡ್ತಾರೆ, MLA ಆಯ್ತಾರೆ, ಮಿನಿಸ್ಟರ್ ಆಯ್ತಾರೆ, ಯಾಮಾರ್ರೆ ಹೋಮ್ ಮಿನಿಸ್ಟರ್ ಕೂಡ ಆಯ್ತಾರೆ. ಹೌದು ಸರ್. ಇದೇ ತರ ವರ್ತೂರ್ ಸಂತೋಷ ಇದಾದ್ರು ಹೇಳಿ ಸರ್. ಏನು ಸರ್? ವರ್ತೂರ್ ಸಂತೋಷ ಬಿಗ್ ಬಾಸ್ ಅಲ್ಲಿ ವರ್ತೂರ್ ಸಂತೋಷ ಇದ್ರಲ್ಲ, ಜೈಗೋಯ್ ಬಂದು ಫೇಮಸ್ ಅಂದ್ರು. ಇವರು ಅದೇ ತರ ಬರ್ಲಿ ಅಂತ
ಸರ್ ದರ್ಶನ್ ಅವರೆಲ್ಲ ಫೇಮಸ್ ಆಗ್ಬೇಕಲ್ಲ ಸರ್, ಆಗಿದ್ದಾರೆ ಸರ್, ಏನು ಹೇಳಿ ಅದೇ ಫೇಮಸ್ ಆಗಿದ್ದಾರೆ, ಫೇಮಸ್ ಆದ್ರಲ್ಲ ಸರ್. ಸರ್ ನೋಡಿ ಸರ್, ಹಾಗಾಗಿ ನಾನೇ ಫಸ್ಟ್ ಹೇಳಿದ ದರ್ಶನ್ ಜಾತಕ ನೋಡಿ ಪ್ರಿಡಿಕ್ಷನ್ ಮಾಡಿದ್ದೀನಿ, ಆಗುತ್ತೆ, ಆಚೆ ಬರ್ತಾರೆ. ಓಕೆ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.